ಯಾವನಲ್ಲಿ ಒಂದ್ ಕೇಳ ಸುಮ್ನೆ. ಎಲ್ಲಿದೆ ಎಲ್ಲಿದೆ ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ. ನ್ಯಾಯನ ರಂಗಮ್ಮನ್ ಕೋಣೆ ಮನೇಲಿ ಅಡಕೊಂಡೈತೆ, ಮುಚ್ಚಲ ಬಾಯಿ ಆತಗೆ. ಎಲ್ಲಾಯ್ತು, ಯಾಕ್ಲಾ ಬೇಕಿತ್ತು ನ್ಯಾಯ ನಿನ್ಗೆ ಆಟೆ? ಸುಮ್ನೆ ರೀ ಸಾವುಕಾರ್ರೆ, ಗಂಡಸ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಅಂತ ನಮ್ಮ ಪುರುಷ ಹಿತರಕ್ಷಣಾ ಸಮಿತಿ ಅಂತ ಒಂದು ತಲೆ ಎತ್ತಿದೆ ಗೊತ್ತೇನ್ರಿ? ಇದೊಂದು ಬಾಕಿ ಇತ್ತಪ್ಪ ಗಂಡಸ್ರಿಗೆ. ಇದೊಂದು ಸಮಿತಿನೂ ಮಾಡ್ಕೊಂಬಿಟ್ರ ಅದೇ ನಮ್ಮ ಹಳ್ಳಿ ಅಕ್ಕಿ ವಿಶ್ವನಾಥ್ ಅವ್ರು ಮಾಡೋ ಇರೋದ್ ತಾನೇ ಇದು. ಹ್ಞೂ ಕಣ್ರಿ ಯಜಮಾನ್ರೆ, ಈ ಸಮಿತಿಗೆ 2,000 ರೂಪಾಯಿ ನೀವು ದುಡ್ಡು ಕಟ್ಟಿ ಸದಸ್ಯತ್ವ ತಗೋಬಹುದು. ಆಮೇಲೆ ನಿಮ್ ಹೆಂಡತಿ ಏನಾದ್ರು ಕಾಟ ಕೊಟ್ಟಿದ್ಲು ಅಂದ್ರೆ 1,000 ರೂಪಾಯಿ ಕಟ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದು ಗೊತ್ತೇ. ನನ್ನ ಹೆಂಡತಿನೇ ಮೇಡಮ್, ಯಾವಾಗೂ ಈ ಮುದ್ದು ನನ್ ಚಿನ್ನು ನಂತೆ ಮೇಡಮ್. ಇವೆಲ್ಲ ನಮ್ ಕಾಲದಾಗೆ ಬಾರ್ನಲ್ಲೇ ಶೇಟ್ಲ ಆಗ್ಬಿಡ್ತಿದ್ವ ಕಣ್ಲ. 500 ರೂಪಾಯಿ ಖರ್ಚು ಮಾಡಿ 4 ಜನ ಸ್ನೇಹಿತರನ್ನ ಕೊಂಡಿಸ್ಕೊಂಡ್ಬಿಟ್ರೆ ಹೆಂಡ್ತಿನ ಹೆಂಗ್ ಮಟ್ಟ ಹಾಕೋದು ಅಂತ 2 ಕ್ವಾರ್ಟರ್ ಹೇಳ್ಬಿಡೋರು ಕಣೋ. ಬಿಡ್ರಿ, ಅದನ್ನೆಲ್ಲ ನೋಡಿದೀವಿ ನಾವು. ರಾತ್ರಿ ಎಲ್ಲ ಫುಲ್ ಸಿಂಹ ಗರ್ಜನೆ ಮಾಡಿ ಬೆಳಗ್ಗೆ ಎದ್ದು ಏನ್ ಮಾತಾಡ್ದು ಅಂತಾನೆ ಜ್ಞಾಪಕ ಇರ್ತಿರ್ಲಿಲ್ಲ. ಅವ್ರವ್ರ ಮನೇಲಿ ಅವ್ರವ್ರ ಹೆಂಡತಿ ಮುಂದೆ ಅವ್ರು ಇಲಿ ಆಗ್ಬಿಡ್ತಿದ್ರು ಅಲ್ವೇನ್ರಿ? ನೀನ್ ಹೇಳುದು ದೀಟಾನೇ. ಹಂಗಾಗಿ ಎಚ್ಚರ ಇರುವಾಗ ಹಗಲಲ್ಲೇ ಬಗೆಹರಿಸ್ಕೊಳ್ಳೋಣ ಅಂತ ವಿಶ್ವನಾಥ್ ಹಿಂಗೆ ಪುರುಷ ಹಿತರಕ್ಷಣಾ ಸಮಿತಿ ಮಾಡಿದೆ. ಒಳ್ಳೇದೇ ಅಲ್ವನ್ಲ? ಹೌದ್ ಕಣ್ರಿ, ನಾನೇ ಮೊದಲ ಅಪ್ಲಿಕೆಂಟ್ ಆಗ್ಬಿಡ್ತೀನಿ. ಆಗ್ಬಿಡಪ್ಪ. ಅಲ್ಲ ಕಣ್ಲು, ಇಲ್ಲಿ ನೋಡಿದ್ರೆ ರಾಜಕೀಯದಾಗೆ ಸಿಕ್ಕಾಪಟ್ಟೆ ಏರೇಳ್ತಾ ಐತೆ. ಒಂದೊಂದಾಗಿ MLAಗಳದು ಸೆಕ್ಸಿ ಸಿಡಿ ಬಿಡುಗಡೆ ಮಾಡ್ತಾವ್ರಂತಲ್ಲೂ. ಹೌದ್ರಿ, ಒಂದೊಂದಾಗಿ ಮಾಡಿರೋ ಹಳೆ ಕರ್ಮಗಳೆಲ್ಲ ಆಸೆ ಬರ್ತಾ ಇದಾವೆ. ಯಾಕೆ ಹೇಳ್ತೀರಿ? ಆ ಕಡೆ ಬಾಗಲಕೋಟೆನಲ್ಲಿ, ಈ ಕಡೆ ರಾಯಚೂರಲ್ಲಿ, ಕೆಳಗಡೆ ತುಮಕೂರಲ್ಲಿ, ಹಿಂದ್ಗಡೆ ಬೆಂಗಳೂರಲ್ಲಿ, ಎಲ್ಲಿ ನೋಡಿದ್ರು ಶಾಸಕರು ಎದೆ ಮೇಲೆ ಕೈ ಇಟ್ಕೊಂಡು ಓಡಾಡ್ತಾ ಇದಾರೆ ಕಣ್ರಿ. ಪಾಪ ನೋಡಕ್ಕಾಗ್ತಾ ಇಲ್ಲ ಅವ್ರ ಸಿಚುವೇಶನ್. ನೋಡ್ಲ, ಈ ಪುರುಷ ಹಿತರಕ್ಷಣಾ ಸಮಿತಿಗೆ ಅವ್ರನ್ನು ತಗೊಂಬಂದು ಆ MLAಗಳನ್ನ ನೀನು ನೋಂದಾಯಿಸ್ಬಿಡ್ಬೇಕಪ್ಪ. ಅದ್ಯಾಕ್ರಿ ಹಾಗಂತೀರಿ? ಇನ್ನೇನಿಲ್ಲ, ಆ ಕಡೆ ಮಾಡಿದ ತಪ್ಪಿಗೆ ಗರ್ಲ್ ಫ್ರೆಂಡು ಹಿಡ್ಕೊಂಡು ಹಿಂಡ್ತಾ ಇರ್ತಾಳೆ, ಈ ಕಡೆ ಮನೆಗ್ ಬಂದ್ರೆ ಎಂಡ್ರು ಮೆಟ್ನಾಗ್ ಹೊಡಿತಿರ್ತಾಳೆ. ಪಾಪ ಆ ಕಡೆ ಹೋದ್ರು ಏಟು, ಈ ಕಡೆ ಬಂದ್ರು ಏಟು. ಹೆಂಗ್ಲಾ ಪಾಪ ನಮ್ಮ ಈ ಶಾಸಕರ ಪರಿಸ್ಥಿತಿಗಳು. ಹೌದ್ರಿ, ಇವರು ಇಲ್ಲಿ ಬಂದು ನೋಂದಾಯಿಸ್ಕೊಂಡ್ಬಿಟ್ರೆ ಪಾಪ ಇವ್ರಿಗೆ ನ್ಯಾಯ ಸಿಗ್ಬೋದು ಅಂತೀರಾ? ಎಲ್ಲ ಸಿಗ್ತದೆ ನ್ಯಾಯ. ಮಾಡಿರೋದೇ ಅನ್ಯಾಯ, ಮಾಡಿದ್ದುಣ್ಣೋ ಮಾರಾಯ ಅಂತ. ಅತ್ತದರಿ ಇತ್ತ ಪುಲಿ ಅನ್ನಂಗ್ ಆಗೈತೆ ಪರಿಸ್ಥಿತಿ. ಈ ಕೊರ್ವ ಮೀನುವಾಗಿ ಬಿಲ್ದೊಳಗೆ ಸಿಗಾಕೆಂತದಲ್ಲ, ಹಂಗೆ ಸಿಗಾಕೊಂಡ್ಬಿಡ್ತಾರೆ ಪಾಪ. ನನ್ನಂತಿನೇ ಮೇಡಮ್, ನನ್ ಫ್ಲೇವರ್ ಯಾವಾಗ ಯಾರ ಹೆಸರು ಈಚೆಗೆ ಗೊತ್ತಿಲ್ಲ ಕಂಡ್ಲ. ಆದ್ರೆ ನಂದಿರ್ಬೋದಾ ಈ ಸಿಡಿ, ಇದು ಅವಂದಿರ್ಬೋದಾ, ಇಲ್ಲ ನಂದೇ ಇರ್ಬೋದಾ ಅಂತ ಪಾಪ ಹಗಲು ರಾತ್ರಿ ನೆಮ್ಮದಿ ಕೆಡಿಸ್ಕೊಂಡು ಹಂಡು ಸುಟ್ಟು ಬೇಕು ಓಡಾಡ್ದಂಗ್ ಓಡಾಡ್ತಾವ್ರೆ ಕಣೋ. ಇವ್ರನ್ನ ನೋಡಿ ನಗಬೇಕು ಅಳ್ಬೇಕು ಗೊತ್ತಾಯ್ತಾ ಇಲ್ಲ ಕಣ್ಲ ಯಾಟೆ, ಗೊತ್ತಾಯ್ತಾ ಇಲ್ಲ? ಅಲ್ರಿ ಹೇಳ್ಬಿಡೋದಲ್ವೇನ್ರಿ ಪಾಪ, ಯಾಕ್ರಿ ಕತ್ಲಲ್ಲಿ ಇಟ್ಟಿದ್ದೀರಿ ಅವ್ರನ್ನ? ಹಂಗ ಹೇಳುವುಕಾಗೋದಿಲ್ಲ ಯಾಟೆ. ಇನ್ನ ಈಗ ಸಚಿವ ಸಂಪುಟ ವಿಸ್ತರಣೆ ಆಯ್ತೈತೆ. ಯಾರ್ಯಾರಿಗೆ ಅಸಮಾಧಾನಗಳಾಯ್ತದೋ, ಮಂತ್ರಿಗಿರಿ ಸಿಕ್ಲಿಲ್ಲ ಅಂತ ಅವನ ಅಪೋಸಿಟ್ ಆಗಿರೋನ್ ಮೇಲೆ ತಗೊಂಬಂದು ಸಿಡಿ ಬಿಡ್ತಾರೆ. ಅವಾಗ ನೀಲಿ ಚಿತ್ರಣ ಕಾಣ್ತೈತೆ ಕಂಡ. ಅಲ್ಲಿವರೆಗೂ ಎಲ್ಲೆಲ್ಲೇನೇನಾಗಿದೆ ಅಂತ ನನ್ನ ಹತ್ರ ಒಂದು ನೀಲ ನಕ್ಷೆ ಅದೇ. ಹಳ್ಳಿ ಮರದ ಕೆಳಗಡೆ ಕುಂತ್ಕೊಂಡು ಡಿಸ್ಕಷನ್ ಮಾಡುವ. ಒಂದು ಫುಲ್ ಬಾಟ್ಲೆ ತಾಕೇನ್ ಬಂದ್ಬಿಡ್ಲಾ? ಬರ್ಲೆಲ್ಲ ಯಾಟೆ, ಶಿವನೇ ಚನ್ನಬಸವ. ಯಾವಲ್ಲಿ ಒಂದ್ ಕೇಳ ಸುಮ್ನೆ.